ಚಿತ್ರ ನೋಡಿ ಆದ ಮೇಲೆ ನೋಡಿದ ಗೆಳೆಯರೆಲ್ಲ ಸೇರಿ ಒಂದ್ 5 ನಿಮಿಷ ಆದ್ರೂ ಒಂದಿಷ್ಟು ಚರ್ಚೆಯನ್ನ ಮಾಡಬೇಕು ಆ ಚಿತ್ರದ ಬಗ್ಗೆ. ಅದೇ ಆ ಚಿತ್ರಕ್ಕೆ ಒಂದು ಕ್ರಿಯೇಟಿವ್ ಉದ್ದೇಶವಾಗಿರುತ್ತೆ. ದೇವನೂರು ಚಂದ್ರು ಅವರ ಗ್ರಾಮಾಯಣ ನೋಡಿದ ಪ್ರೇಕ್ಷಕರಿಗೆ ಆ ಒಂದು ಅವಕಾಶವನ್ನ ಕೊಡುತ್ತೆ. ನಿರ್ದೇಶಕರು ಅವರು ನೋಡಿರೋ ಗ್ರಾಮಕ್ಕೆ ನಮಗೆ ಆಹ್ವಾನವನ್ನ ನೀಡ್ತಿದ್ದಾರೆ. ಅವರು ನೋಡಿದ ಗ್ರಾಮಕ್ಕೆ, ಗ್ರಾಮದ ಒಳಗೆ ನಾವು ಪಯಣಿಸೋದೇ ಈ ಗ್ರಾಮಾಯಣ. ಅವರು ನೋಡಿರೋ ಗ್ರಾಮ ಅಂದ್ರೆ ಬರೀ ಒಂದು ಗ್ರಾಮ ಅಂತಲ್ಲ, ಹಳ್ಳಿ ಜೀವನವನ್ನೇ ವಿಸ್ತಾರವಾಗಿ ಹಾಗೆಯೇ ಜನರಲೈಸ್ ಮಾಡಿ ಕೂಡ ತೋರಿಸಿದ್ದಾರೆ. ಹಳ್ಳಿಯ ಬಗ್ಗೆ ಈ ಚಿತ್ರಕ್ಕೆ ಒಂದು ಮ್ಯಾಕ್ರೋ ವ್ಯೂ ಇದೆ, ಒಂದು ಮೈಕ್ರೋ ವ್ಯೂ ಇದೆ. ಆ ಮೈಕ್ರೋ ವ್ಯೂ ಮನಸ್ಸಿನಲ್ಲಿ ಉಳಿಯುವಂತದ್ದಾಗಿದೆ, ಆದ್ರೆ ಆ ಮ್ಯಾಕ್ರೋ ವ್ಯೂ ಅಷ್ಟರ ಮಟ್ಟಕ್ಕಿಲ್ಲ. ಈ ಚಿತ್ರದಲ್ಲಿ 3 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇವೆ. ಒಂದು, ಹಳ್ಳಿಯ ಜೀವನ, ಹಳ್ಳಿಯಲ್ಲಿರೋರ ಆಚಾರ ವಿಚಾರಗಳು, ಅವರ ಪರ್ಸ್ಪೆಕ್ಟಿವ್ಸ್, ಅಲ್ಲಿಯ ರಾಜಕೀಯ. ಎರಡನೇ ಎಲಿಮೆಂಟ್ ಸಿಕ್ಸ್ತ್ ಸೆನ್ಸ್ ಸೀನಾ. ಆತ ಹಳ್ಳಿಯಲ್ಲಿ ಸದ್ಯಕ್ಕಂತೂ ಏನು ಕೆಲಸವನ್ನ ಮಾಡ್ತಾ ಇಲ್ಲ, ಆದ್ರೆ ಹಳ್ಳಿಯಲ್ಲೇ ಕೆಲಸ ಮಾಡಬೇಕು, ಸಿಟಿಯಲ್ಲ ಅನ್ನೋ ಧ್ಯೇಯವನ್ನ ಇಟ್ಕೊಂಡಿರೋ ವ್ಯಕ್ತಿ. ಅವನ ಸಿಕ್ಸ್ತ್ ಸೆನ್ಸ್ ನ ಬಳಕೆ ಈ ಕಥೆಯಲ್ಲಿ ಎಲ್ಲೂ ಆಗೋದಿಲ್ಲ, ಆದ್ರೆ ಆತ ಸಿಕ್ಸ್ತ್ ಸೆನ್ಸ್ ಸೀನಾ, ಈ ಕಥೆಯ ನಾಯಕ. ಆಬ್ವಿಯಸ್ಲಿ ವಿನಯ್ ರಾಜ್ಕುಮಾರ್ ಅವರ ಪಾತ್ರ. ಮೂರನೇ ಎಲಿಮೆಂಟ್ ಸದಾನಂದ ಸ್ವಾಮಿ ಅನ್ನೋ ಪಾತ್ರ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಕಥೆಯ ಪ್ರಕಾರ ಆತನೇ ವಿಲ್ಲನ್, ಆದ್ರೆ ಆತನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದಾಗ ಆಬ್ವಿಯಸ್ಲಿ ಸೀನಾನೇ ವಿಲ್ಲನ್ ಸದಾನಂದ ಸ್ವಾಮಿಗೆ. ಕಥೆಯಲ್ಲಿ ವಿಲ್ಲನ್ಗೆ ಅಂದ್ರೆ ಸದಾನಂದ ಸ್ವಾಮಿಗೆ ಹೀರೋನ ಅಂದ್ರೆ ಸೀನನನ್ನ ಸೋಲ್ಸೋದೋ ಅವನನ್ನ ನಾಶ ಮಾಡೋದು ಮುಖ್ಯ ಉದ್ದೇಶವಲ್ಲವೇ ಅಲ್ಲ. ಅದೇ ಈ ಕಥೆಯ ವಿಭಿನ್ನತೆ. ಅವನೇ ಹೇಳೋ ಹಾಗೆ ಅವನ ಟಾರ್ಗೆಟ್ ಆ ಹಳ್ಳಿಯ ಜನ, ಅವರನ್ನ ಮೋಸ ಮಾಡಿ ದುಡ್ಡು ಮಾಡೋದು, ತನ್ನ ದರ್ಬಾರನ್ನ ನಡೆಸೋದು. ಅದಕ್ಕೆ ಅಡ್ಡಗಾಲ್ ಹಾಕೋನು ಸೀನಾ. ಚಿತ್ರದ ಮೊದಲ 30 ನಿಮಿಷ ಸಾಲಿಡ್. ಕಥೆ ನಡೆಯುವ ಕಾಲ 2012. ಪಾತ್ರಗಳನ್ನ ಇಂಟ್ರಡ್ಯೂಸ್ ಮಾಡುವಾಗ ಸ್ವಲ್ಪ ಇನ್ಫಾರ್ಮೇಶನ್ ಓವರ್ಲೋಡ್ ಅಂತ ಅನ್ಸಿದ್ರು ಕೂಡ 2012ರಲ್ಲಿ ದೇವಪುರ ಎಂಬ ಹಳ್ಳಿಯಲ್ಲಿ ಏನೆಲ್ಲ ನಡೀತಿತ್ತು, ಅಲ್ಲಿನ ಯುವಕರು ಯಾವ ರೀತಿ ಯೋಚನೆ ಮಾಡ್ತಿದ್ರು, ಅಲ್ಲಿನ ಮಾತಿನ ಶೈಲಿ ಎಂಥದ್ದು, ಇವೆಲ್ಲವನ್ನ ಸೆಟಪ್ ಮಾಡ್ತಾ ಹೋಗ್ತಾರೆ. ಒಂದು ಕರುವಿಗೆ ತೋರಿಸೋ ಅಕ್ಕರೆ, ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಹೊಲ, ಒಳ್ಳೆ ಒನ್ ಲೈನರ್ಸ್, ಬೀದಿಯಮ್ಮನ ಹಾಡು. ಆ ಊರಿನಲ್ಲಿ ಶ್ರೀಮಂತಿಕೆ ಇಲ್ಲ, ಆದ್ರೆ ಒಂದು ಹ್ಯಾಪಿ ಸ್ಪಿರಿಟ್ ಇರುತ್ತೆ. ಒಂದು ಸ್ವಲ್ಪ ಸೀರಿಯಸ್ ದೃಶ್ಯ, ಉದಾಹರಣೆಗೆ ಬಸ್ ಸ್ಟ್ಯಾಂಡ್ ದೃಶ್ಯವನ್ನ ತೋರಿಸಿದ್ರೆ ಅದಾದ ತಕ್ಷಣ ರೇಡಿಯೋ ರಮಣಿಯ ದೃಶ್ಯವೊಂದನ್ನ ತೋರಿಸಿ ನಮ್ಮನ್ನ ಮತ್ತೆ ಹಾಸ್ಯದ ಕಡೆಗೆ ಎಳ್ಕೊಂಡ್ ಬಂದ್ಬಿಡ್ತಾರೆ. ಬೀದಿ ಅಮ್ಮನ ಆಚಾರದ ಹಿಂದಿರುವ ನಂಬಿಕೆ ನನಗೆ ಹೊಸದು. ಅಂಡ್ ಆ ಹಾಡು ಸೂಪರ್ಬ್. ಆ ಹಾಡು ಮಾತ್ರವಲ್ಲ, ಈ ಚಿತ್ರದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತದಲ್ಲಿ ಹುಟ್ಟಿರೋ ಪ್ರತಿಯೊಂದು ಹಾಡು ವಿಶೇಷವಾಗಿದೆ. ತೊಟ್ಟಿ ಮನೆ ಹಾಡಿನ ಮೂಲಕ ಹಳ್ಳಿಯ ಜೀವನವನ್ನ ಸಂಭ್ರಮಿಸಿದ್ದಾರೆ. ಏನೇ ಹೇಳು ಕುಸುಮ ಸ್ವಲ್ಪ ಎಕ್ಸ್ಪೆರಿಮೆಂಟಲ್. ಬೆಂಕಿ ಹಾಡು ಅಫ್ಕೋರ್ಸ್ ಚೆನ್ನಾಗಿದೆ, ಹಾಗೇನೆ ಅದರ ವೈರಾಲಿಟಿ ಚಿತ್ರಕ್ಕೆ ಬಿಡುಗಡೆಗೆ ಮುಂಚೆ ಸಾಕಷ್ಟು ವಿಸಿಬಿಲಿಟಿಯನ್ನ ತಂದುಕೊಟ್ಟಿದ್ರು ಕೂಡ ನನ್ನ ಪರ್ಸನಲ್ ಫೇವರೇಟ್ ಈ ಆಲ್ಬಮ್ ನಲ್ಲಿ ತಡ್ಕ. ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಇಂಟೆನ್ಷನಲ್ ಆಗಿ ತುಂಬಾ ಸ್ಪಿರಿಟೆಡ್ ಆಗಿದೆ. ಹಾಡಿನಲ್ಲಿ ನೋವೇ ನಿನ್ನ ಮನೆ ಹಾಳಾಗ ನಿನಗೆ ಸಾವೇ ಬರ್ಲಿಲ್ವಲ್ಲ ಅನ್ನುವಂತಹ ಸಾಲುಗಳು, ಈ ಮನದಲ್ಲಿ ಇಂದು ಇದೆ ನೋಡು ನಿನ್ನನ್ನೇ ತುಂಬಿಕೊಂಡ ಮಲೆನಾಡು, ನಾ ಪದಗಳ ನುಂಗಿ ಕವಿಯಾದೆ, ಮಳೆ ಹನಿ ಇಂಗಿ ಭುವಿಯಾದೆ ಅನ್ನುವಂತಹ ಸಾಲುಗಳು, ಇವೆಲ್ಲವೂ ಚಿತ್ರದ ಸೌಂದರ್ಯವನ್ನ ಹೆಚ್ಚಿಸಿವೆ. ಯೋಗಿ ಅವರು ಅಂದ್ರೆ ನಮ್ಮ ಲೂಸ್ ಮಾದ ಅವರು ಕರಿಬೆಕ್ಕು ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕರಿಬೆಕ್ಕು ಅನ್ನೋ ಪಾತ್ರಕ್ಕೂ ಸೀನನಿಗೂ ಒಂದು ಡೈನಮಿಕ್ ಇದೆ, ಅದು ತುಂಬಾ ಸಹಜವಾಗಿ ಇದೆ, ಆದ್ರೆ ಇಂಟ್ರೆಸ್ಟಿಂಗ್ ಆಗಿದೆ. ಯೋಗಿ ಅವರು ಅಂದ್ರೆ ಕರಿಬೆಕ್ಕು ಎಂಬ ಪಾತ್ರವಿದ್ರೂ ಆ ಪಾತ್ರವನ್ನ ನಾನು ವಿಲನ್ ಅಂತ ಹೇಳದೆ, ಸದಾನಂದ ಸ್ವಾಮಿ ಅಂದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಪಾತ್ರವನ್ನ ವಿಲ್ಲನ್ ಅಂತ ಹೇಳ್ತಾ ಇದ್ದೀನಿ ಅಂದಾಗ ನಿಮಗೆ ಒಂದು ಕುತೂಹಲ ಮೂಡಬಹುದು. ಅದಕ್ಕೇನೆ ಇಂಟ್ರೆಸ್ಟಿಂಗ್ ಅಂತ ನಾನು ಅಂದದ್ದು. ಮೊಸರು ಕಡಿತಾ ಬೆಣ್ಣೆ ಕೈಗೆ ಬರೋದು, ಊರಿನ ಆತ್ಮವಾಗಿ ಒಂದು ಬಸವ, ಈ ರೀತಿಯ ಮೆಟಫರ್ಸ್. ಸೀನನ ಅಟ್ಟದ ಕೋಣೆ, ಕೇಬಲ್ ಅಂಗಡಿ ಅಂತ ಆರ್ಟ್ ವರ್ಕ್ ಕೂಡ ಸಾಕಷ್ಟು ಆಗಿದೆ, ಆದ್ರೆ ಅದಕ್ಕೆ ಸರಿಯಾದ ಬ್ಯಾಂಕ್ ಫಾರ್ ದಿ ಬಕ್ ಸಿಕ್ತಾ ಅನ್ನೋದು ಪ್ರಶ್ನೆನೆ. ಸೀನಾ ಕುಸುಮ ಲವ್ ಟ್ರ್ಯಾಕ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಖಂಡಿತವಾಗ್ಲೂ ಮೇಘಾ ಶೆಟ್ಟಿ ಅವರ ಕಾನ್ಫಿಡೆಂಟ್ ಪೋರ್ಟ್ರೇಯಲ್ ಆಫ್ ಕುಸುಮ ಆಗಿರುತ್ತೆ. ಅವರಿಬ್ಬರ ನಡುವೆ ಕುಸುಮ ಎಷ್ಟು ಅನ್ಪ್ರೆಡಿಕ್ಟಬಲ್ ಆಗಿ ಕಾಣಿಸ್ಕೊಳ್ತಾಳೆ ಸೀನನಿಗೆ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಇದೆ. ನಾನು ಆಗ್ಲೇ ಮೈಕ್ರೋ ವ್ಯೂ ಅಂತ ಹೇಳದ್ನಲ್ಲ, ಹಳ್ಳಿಯಲ್ಲಿ ನಡೆಯೋದನ್ನ ಫೋರ್ ಗ್ರೌಂಡ್ ನಲ್ಲೋ ಬ್ಯಾಕ್ ಗ್ರೌಂಡ್ ನಲ್ಲೋ, ಹಾಡುಗಳಲ್ಲೋ ದೃಶ್ಯಗಳಲ್ಲೋ
ತುಂಬಾ ಒಂದು ಪ್ರಯತ್ನವಾಗಿದೆ, ಸಹಜವಾಗಿ ಆಗಿದೆ, ಅದಕ್ಕೆ ಇದು ಗ್ರಾಮಾಯಣ. ಆದ್ರೆ ಮ್ಯಾಕ್ರೋ ವ್ಯೂನಲ್ಲೇ ನನಗೆ ಕೆಲವು ಸಮಸ್ಯೆಗಳಿರೋದು. ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಬೆಳೆಯೋಕೆ ಏನನ್ನೆಲ್ಲ ಮಾಡ್ತಾನೆ, ಏನನ್ನೆಲ್ಲ ಮಾಡಬಲ್ಲ ಅನ್ನೋ ಐಡಿಯಾ ಫೆಮಿಲಿಯರ್ ಅನ್ನೋದು ಮಾತ್ರವಲ್ಲ, ಜಾತಿ ವ್ಯವಸ್ಥೆ ಕಡೆಗೆ, ಸಮಾಜ ಸುಧಾರಣೆ ಕಡೆಗೆ ಚಿತ್ರ ಸ್ವಿಚ್ ಆಗತ್ತೆ. ಅದು ಇನ್ನೂ ಆರ್ಗ್ಯಾನಿಕ್ ಆಗಿ ಬಿಲ್ಡ್ ಆಗಬೇಕಿತ್ತು ಅನ್ನೋದು. ಇದು ಐದರ್ ಹಳ್ಳಿಯ ಕಥೆ, ಅಂದ್ರೆ ಹಳ್ಳಿಯಲ್ಲಿ ಎಲ್ಲರೂ ಸಾಮಾನ್ಯರೇ ಇದ್ದಾರೆ, ಅವರೆಲ್ಲರೂ ಸೇರ್ಕೊಂಡಿರೋ ಒಂದು ಕಥೆ ವಿತ್ ನೋ ಹೀರೋ ಆಗ್ಬೇಕಿತ್ತು, ಅಥವಾ ಸೀನಾ ಎಂಬ ಹೀರೋವಿನ ಒಂದು ಕಥೆ ಆಗ್ಬೇಕಿತ್ತು ಅಂತ ನನಗನ್ನಿಸ್ತು. ಬರೀ ಸೀನನ ಬಗ್ಗೆ, ಅವನ ಜರ್ನಿಯ ಬಗ್ಗೆ, ಅವನ ಬದುಕಿನ ಬಗ್ಗೆ ಫೋಕಸ್ ಮಾಡಿದ್ದಿದ್ರೆ, ಅವನು ಮಾಡೋ ಬಿಸ್ನೆಸ್ ಐಡಿಯಾಸ್, ಗೆಳೆಯನ ತಂಗಿ ಮದುವೆಗಾಗಿ ಆತ ಏನು ಮಾಡ್ತಾನೆ, ಇವನ್ನೆಲ್ಲ ಇನ್ನೂ ಹೆಚ್ಚು ಡೀಟೇಲ್ಡ್ ಆಗಿ ನೋಡಬಹುದಿತ್ತು. ಯಾಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಹೀರೋ ಹೀರೋಯಿನ್ ಲವ್ ಸ್ಟೋರಿ ಚೆನ್ನಾಗಿ ಬಿಲ್ಡ್ ಆಗಿತ್ತು. ಹೀರೋಯಿನ್ ಮನೆ ಮುಂದೆ ಮಾತಾಡುವ ದೃಶ್ಯ, ಅದಾದ್ಮೇಲೆ ಬರೋ ಕ್ಲಾಸ್ ರೂಮ್ ದೃಶ್ಯ, ಇವೆಲ್ಲಕ್ಕೂ ಸರಿಯಾದ ರೀಸನಿಂಗ್ ಕೂಡ ಇತ್ತು. ಒಡವೆಗಳ ಕಳ್ಳತನದ ಟ್ರ್ಯಾಕ್ ಒಂದಿದೆ, ಅದು ಸಖತ್ತಾಗಿದೆ, ಅದನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡಬಹುದಿತ್ತು, ಕಥೆಯೊಳಗೆ ಇನ್ನೂ ಸೀಮ್ಲೆಸ್ ಆಗಿ ತರಬಹುದಿತ್ತು. ಹಾಗೇನೆ ಈ ಪೊಲೀಸ್ ಇನ್ವೆಸ್ಟಿಗೇಷನ್, ಇಂಟರಾಗೇಷನ್ ದೃಶ್ಯ ಕೂಡ. ಸೀನನ ಗೆಳೆಯರ ಬಗ್ಗೆ ನಾವು ಇನ್ನೂ ತಿಳ್ಕೋಬಹುದಿತ್ತು. ನಡೆಯೋ ಒಂದು ಸಾವು, ಅದಾದ್ಮೇಲೆ ಬರೋ ಒಂದು ಅರ್ಥಗರ್ಭಿತ ಪಾಥಾಸ್ ಹಾಡ್, ಇವೆಲ್ಲಕ್ಕೂ ಇನ್ನೂ ಹೆಚ್ಚು ಮೈಲೇಜ್ ಸಿಕ್ಕಿರುವುದು. ಆಗ ಡಾಕ್ಟರ್ ಶಂಕರೇಗೌಡರಿಗೂ ಕೂಡ ಇನ್ನೂ ಒಂದು ಒಳ್ಳೆ ಮೀಟಿ ರೋಲ್ ಸಿಕ್ಕಿರಬಹುದಿತ್ತು. ಆದ್ರೆ ಸಮಾಜ ಸುಧಾರಣೆ, RTI ಅಂತ ಆ ಕಡೆಗೆ ಹೋಗ್ಬಿಡತ್ತೆ ಕಥೆ. ಆದ್ರೆ ಅಲ್ಲೂ ಕೂಡ ರೇಡಿಯೋ ರಮಣಿ ಅಂದ್ರೆ ಜಹಂಗೀರ್ ಅವರು ಹಾಗೂ ಸೀನಾ ಇವರಿಬ್ರು ಸೇರ್ಕೊಂಡು ಇರುವ ಕೆಲವು ದೃಶ್ಯಗಳು, ಸಣ್ಣ ಸಣ್ಣ ದೃಶ್ಯಗಳು ಬರುತ್ತವೆ, ಅವು ಕೂಡ ಚೆನ್ನಾಗೇ ಇತ್ತು. ಚೆನ್ನಾಗಿ ಶುರುವಾದ ಚಿತ್ರ ಗಾಳಿಯಲ್ಲಿ ತೇಲ್ಕೊಂಡು ಸ್ವಲ್ಪ ದಿಕ್ಕು ಬದಲಾಯಿಸಿದ್ರೂ ವೇಗವಾಗಿ ಸಾಕ್ತಿರತ್ತೆ. ಆದ್ರೆ ಲ್ಯಾಂಡಿಂಗ್ ಮಾತ್ರ ಯಾವುದೋ ಬೇರೊಂದು ಊರಿನಲ್ಲಿ ಆಯ್ತಲ್ಲ ಅನ್ನೋ ಭಾವನೆ. ವಿಮಾನದ ಪಯಣ ಹೇಗೆ ಇದ್ರೂನು ಅದರಲ್ಲಿ ಸವಾರಿ ಮಾಡಿದ ನಟರೆಲ್ಲರೂ ಮಾತ್ರ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮೇಘಾ ಶೆಟ್ಟಿ ಇಸ್ ಇಂಪ್ರೆಸಿವ್. ಯೋಗಿ ಅವರು ಈ ಪಾತ್ರವನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅಭಿನಯಿಸಿದ್ದಕ್ಕೆ ಪ್ರಶಂಸೆಗಳು. ಅರುಣ್ ಸಾಗರ್ ಇಸ್ ಪರ್ಫೆಕ್ಟ್ ಕಾಸ್ಟಿಂಗ್. ನನ್ನ ಫೇವರೆಟ್ ಜಹಂಗೀರ್ ಆಸ್ ಆಲ್ವೇಸ್ ಸೂಪರ್ಬ್. ದಿವಂಗತ ಅಪರ್ಣಾ ಅವರಿಗೆ ಒಂದೊಳ್ಳೆ ಪಾತ್ರ, ಅದರಲ್ಲಿ ಅವರ ಅಭಿನಯವನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಅಚ್ಯುತ್ ಅವರಿಗೆ ಒಂದು ಸಣ್ಣ ಪಾತ್ರ, ಆದ್ರೆ ಆ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡದ್ದಕ್ಕೆ ಆ ಪಾತ್ರಕ್ಕೆ ಸ್ವಲ್ಪ ವ್ಯಾಲ್ಯೂ ಹೆಚ್ಚಾಯ್ತು. ವಿನಯ್ ರಾಜ್ಕುಮಾರ್ ಅವರ ಸ್ಟೋರಿ ಸೆಲೆಕ್ಷನ್ ಈ ಸಲ ಕೂಡ ತಪ್ಪಾಗಿಲ್ಲ. ಸೀನನ ಪಾತ್ರದಿಂದ ಅವರಿಗೆ ಒಂದು ಪರ್ಫಾರ್ಮೆನ್ಸ್ ರೇಂಜ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ಶೋಕೇಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ. ಆ ಅವಕಾಶದ ಸದುಪಯೋಗ ಮಾಡ್ಕೊಂಡಿದ್ದಾರೆ ಅವರು. ಆದ್ರೆ ಎಲ್ಲರನ್ನೂ ಮೀರಿಸಿ ನಟನೆಯಲ್ಲಿ ಒಂದು ಹೆಜ್ಜೆ ಮುಂದೆ ನಿಂತಿರೋದು ಸದಾನಂದ ಸ್ವಾಮಿಯಾಗಿ ಗೋಪಾಲಕೃಷ್ಣ ದೇಶಪಾಂಡೆ ಅವರು. ಕುತಂತ್ರ ಮಾಡೋ ಒಬ್ಬ ವ್ಯಕ್ತಿಯಾಗಿ ಮಿಂಚಿದ್ದಾರೆ. ಪ್ರತಿಯೊಂದು ಮೊಮೆಂಟು ಇನ್ ಕ್ಯಾರೆಕ್ಟರ್. ಶರ್ಟ್ ಹರಿದೋಗಿರತ್ತೆ, ಆಕ್ಟಿಂಗ್ ಮಾಡಬೇಕು. ಟಿಫನ್ ಡಬ್ಬಿಯಲ್ಲಿ ನೀರು ಕುಡಿದು ಅಲ್ಲೇ ಒಂದು ಸ್ಪೆಷಲ್ ಮೊಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ತಮ್ಮ ಎಕ್ಸ್ಪೀರಿಯನ್ಸ್ ನ, ತಮ್ಮ ಟ್ಯಾಲೆಂಟ್ ನ ಒಂದು ಪವರ್ಫುಲ್ ಡಿಸ್ಪ್ಲೇ ಈ ಚಿತ್ರದಲ್ಲಿ ಆಗಿದೆ. ಇಶ್ಯೂಸ್ ಅಸೈಡ್, ಹಳ್ಳಿಯ ಸೊಗಡಿರೋ ಹಾಡುಗಳು, ಹಳ್ಳಿಯ ಸೊಗಡಿರೋ ಪಾತ್ರಗಳು, 2012ರ ಆಸುಪಾಸ್ನಲ್ಲಿ ನಡೀತಿದ್ದ ಕರ್ನಾಟಕ ಪಾಲಿಟಿಕ್ಸ್, ಇವೆಲ್ಲವೂ ತುಂಬಿಕೊಂಡಿರೋ ದೇವಪುರಕ್ಕೆ ನೀವು ಒಮ್ಮೆ ಹೋಗಿ ಬರಬಹುದು.